Hello everyone, welcome to the programming in C class. In the series of learning C programming, we have discussed about, in the previous video we have discussed about what is a file, operations of file, how does a file functions works, what are the built-in file functions are there, and what is file pointer, how does file functions works, that we have discussed in the previous video. In this video we will see how to handle the error ಅನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, then what kind of errors occurs in a file, that we are discussing in this video, that is a error handling on the input output operations. Okay, so what do you mean by error ಅಂದ್ರೆ ಏನು? Yes, error is what? Some yes, if error is what? Some unusual activity happened in a program, or unusual things happened, that is what we call it as an error, or mismatch, the content is a mismatch, that we call it as an error. In a C language does not provide any direct support for the error handling, whereas like a Java supports. Java nalli yav thara ನೀವು try catch block ಇದೆ, ಸೊ ಆ ಥರ ಸಿ ನಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ವಿ ಡೋಂಟ್ ಹ್ಯಾವ್ ಎನಿ ಡೈರೆಕ್ಟ್ ಸಪೋರ್ಟ್ ಆಫ್ ಎರರ್ ಹ್ಯಾಂಡ್ಲಿಂಗ್ಗೋಸ್ಕರ ಡೈರೆಕ್ಟ್ ಸಪೋರ್ಟ್ ಯಾವುದೂ ಇಲ್ಲ. ಹವೆವರ್ ಅ ಫ್ಯೂ ಮೆಥಡ್ಸ್ ಆ್ಯಂಡ್ ವೇರಿಯಬಲ್ಸ್ ಡಿಫೈನ್ಡ್ ಇನ್ error.h. ಸಮ್ ಮೆಥಡ್ಸ್ ಇದಾವೆ ಎರರ್ ಹ್ಯಾಂಡ್ಲಿಂಗ್ ಮಾಡೋಗೋಸ್ಕರ. ಸೊ ಆ ಮೆಥಡ್ಸ್ ಏನು ಅಂತ ಕನ್ಸಿಡರ್ ಮಾಡೋದಾದರೆ, ವಿ ಆರ್ ಹ್ಯಾವಿಂಗ್ ಲೈಕ್ error.h ಅಂತ ಒಂದು ಲೈಬ್ರರಿ ಫೈಲ್ ಇದೆ. In that we are having some of the methods and variables to handle the errors. Okay, the error.h is a header file, can be used to point out error using the return statement in the function. ಅಂದರೆ ಎರರ್ ಬಗ್ಗೆ ನಾವು ಏನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ದ ಫಂಕ್ಷನ್ ಅಲ್ಲಿ ವಿ ಕ್ಯಾನ್ ಮ್ಯಾನೇಜ್. ದಟ್ ಈಸ್ ವಾಟ್ ವಿ ಆರ್ ಹ್ಯಾವಿಂಗ್ ಎಸ್ ಅನ್ ಎರರ್ ಫೈಲ್. ಇನ್ ಅ ಸಿ ಲ್ಯಾಂಗ್ವೇಜ್ ಅ ಫಂಕ್ಷನ್ ರಿಟರ್ನ್ಸ್, ಸಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಯಾವುದೇ ಫಂಕ್ಷನ್ -1 ಅಂತ ರಿಟರ್ನ್ ಮಾಡಿದ್ರೆ ಅಥವಾ ನಲ್ ವ್ಯಾಲ್ಯೂ ರಿಟರ್ನ್ ಮಾಡಿದ್ರೆ, ಇನ್ ಕೇಸ್ ಆಫ್ ಎನಿ ಎರರ್ ಆರ್ ಅ ಗ್ಲೋಬಲ್ ವೇರಿಯಬಲ್, ಎರರ್ NO ಈಸ್ ಅ ಸೆಟ್ ವಿತ್ ದ ಎರರ್ ಕೋಡ್, ಅಂಡ್ ಸೊ ದ ರಿಟರ್ನ್ ವ್ಯಾಲ್ಯೂ ಕ್ಯಾನ್ ಬಿ ಯೂಸ್ ಟು ಚೆಕ್ ದ ಎರರ್ ವೈಲ್ ಪ್ರೋಗ್ರಾಮಿಂಗ್. ಇಲ್ಲಿ ಏನಾಗುತ್ತೆ, ನಲ್ಲಿ ನಾವು ಎರರ್ ಅಥವಾ ಗ್ಲೋಬಲ್ ವೇರಿಯಬಲ್ ಎರರ್ ಅಂತ ಹೇಳಬೇಕಾದ್ರೆ ಐದರ್ ನಲ್ ಅಥವಾ -1 ಅನ್ನ read on successful execution which returns a positive value. Okay, that's what we are using like a error number ಅಂತ calculate use ಮಾಡ್ತೀವಿ, so that you will come to know that whether the error is there or not. Okay, so what is error NO then? Error NO is whenever a function call is made in a C language, function call ಯಾವಾಗ ಮಾಡ್ತೀವಿ ಅಲ್ಲಿ a variable named error NO is associated with it. ನೀವು ಅಲ್ಲಿ ಒಂದು ವೇರಿಯಬಲ್ ಅನ್ನು ಕ್ರಿಯೇಟ್ ಮಾಡ್ತೀರಿ, ದಟ್ ಈಸ್ ಎರರ್ ಏನು ಅಂತ. ಇಟ್ ಈಸ್ ಅ ಗ್ಲೋಬಲ್ ವೇರಿಯಬಲ್ ವಿಚ್ ಕ್ಯಾನ್ ಬಿ ಯೂಸ್ ಟು ಐಡೆಂಟಿಫೈ ವಿಚ್ ಟೈಪ್ ಆಫ್ ಎರರ್ ವಾಸ್ ಎನ್ಕೌಂಟರ್ಡ್ ವೈಲ್ ಫಂಕ್ಷನ್ ಇಸ್ ಎಕ್ಸಿಕ್ಯೂಷನ್. ಅಂದರೆ ನೀವು ಇದನ್ನು ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ಯಾವ ಟೈಪ್ ಆಫ್ ಎರರ್ ಆಕರ್ ಆಗಿದೆ, ನಾವು ಫೈಲ್ ಎಕ್ಸಿಕ್ಯೂಟ್ ಅಥವಾ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವ ಟೈಪ್ ಆಫ್ ಎರರ್ ಬಂದಿದೆ ಅಂತ ಚೆಕ್ ಮಾಡಬೇಕಾದ್ರೆ, ಸೊ ದ್ಯಾಟ್ ಯು ಆರ್ ಯೂಸಿಂಗ್ ಆಸ್ ಅನ್ ಎರರ್ NO. ಇದನ್ನು ಎಲ್ಲಿ ಡಿಕ್ಲೇರ್ ಮಾಡಿರ್ತೀರಾ, ಈ ವೇರಿಯಬಲ್ ಅನ್ನು ಗ್ಲೋಬಲಿ ಡಿಕ್ಲೇರ್ ಮಾಡಿರ್ತೀರಾ. ಓಕೆ, ಬೇಸ್ಡ್ ಆನ್ ಇಟ್ಸ್ ವ್ಯಾಲ್ಯೂ ವಿ ಕ್ಯಾನ್ ಸೇ ದ್ಯಾಟ್ ವಿಚ್ ಟೈಪ್ ಆಫ್ ಎರರ್, ಅದರ ವ್ಯಾಲ್ಯೂ ಮೇಲೆ ನಾವು ಅದು ಯಾವ ಟೈಪ್ ಆಫ್ ಎರರ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ವಾಟ್ ಆರ್ ದ್ಯಾಟ್ ವ್ಯಾಲ್ಯೂಸ್. ಎರರ್ ವ್ಯಾಲ್ಯೂಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ. ಎರರ್ ಏನು ಅಂದರೆ ಎರರ್ ನಂಬರನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಎರರ್ ಏನು ಅಂತ ರಿಟರ್ನ್ ಟೈಪನ್ನು ಯೂಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಗ್ಲೋಬಲಿ ಡಿಕ್ಲೇರ್ಡ್. ದೆನ್ ಏನೇನು ಇದಾವೆ ಅವು ಎರರ್ ಏನು functions. The C language uses the following functions to represent the error NO message associated with it. ಏನು P error ಅಂತ ಇದೆ, returns the string passed to it and along with the textual representation of the current error value. ಓಕೆ, ಅದನ್ನು ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ, ದಟ್ ಇಸ್ ವಾಟ್ P error ಅಂದರೆ ಪ್ರಿಂಟ್ ದ ಎರರ್ ಅಂತ ಹೇಳ್ತೀವಿ ನಾವು. ದೆನ್ STR error ಅಂದರೆ is defined in a string.h library. String library ನಲ್ಲಿ ಡಿಫೈನ್ ಮಾಡಿದರೆ, this method returns a pointer to the string representation of the current error number value. ಅಂದರೆ ಕರೆಂಟ್ ಎರರ್ ಏನಿದೆ ಅಂತ
represent. See here we are having some list of error values and respective error representation. First error value ಏನು 1 ಏನು represent ಮಾಡುತ್ತೆ ಆಪರೇಷನ್ ನಾಟ್ ಪರ್ಮಿಟೆಡ್. ಅಂದರೆ ಸಪೋಸ್ ಎರರ್ ನಂಬರ್ 1 ಅಂತ ಬಂದ್ರೆ ಫೈಲ್ ಅಥವಾ ನೀವು ಯಾವುದೇ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ರಿ ಆ ಫಂಕ್ಷನಲ್ಲಿ ದಟ್ ಆರ್ ನಾಟ್ ಅಲೌಡ್ ಅಂತ, ದಟ್ ಆರ್ ನಾಟ್ ಪರ್ಮಿಟೆಡ್ ಅಂತ ಬರುತ್ತೆ. 2 ಅಂತ ಬಂದ್ರೆ ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ. ಹಂಗಂದ್ರೆ ಏನು, ನೀವೇನು ಫೈಲ್ ಓಪನ್ ಮಾಡ್ಬೇಕತ್ತೀರಿ ಅಥವಾ ಫೈಲ್ ಕ್ಲೋಸ್ ಮಾಡ್ಬೇಕತ್ತೆ ಅಥವಾ ಫೈಲ್ ಮ್ಯಾಗ ಏನೋ ಆಪರೇಷನ್ ಮಾಡ್ತಿರ್ತೀರಿ, ಆ ಫೈಲ್ ಇರೋದೇ ಇಲ್ಲ, ಓಕೆ, ಅಥವಾ ಆ ಡೈರೆಕ್ಟರಿನೇ ಎಕ್ಸಿಸ್ಟಿಂಗ್ ಇರಂಗಿಲ್ಲ. ಸೊ ಆ ಎರರ್ಗೋಸ್ಕರ ಏನು ರಿಟರ್ನ್ 2 ಅಂತ ರಿಟರ್ನ್ ಆದಾಗ ಯಾವ ಎರರ್ ಬಂದಿರುತ್ತೆ, ನೋ ಸಚ್ ಫೈಲ್ ಆ್ಯಂಡ್ ಡೈರೆಕ್ಟರಿ. ದೆನ್ ಎರರ್ ನಂಬರ್ 3 ಅಂತ ಬಂದರೆ ಇಟ್ಸ್ ರಿಗಾರ್ಡಿಂಗ್ ಪ್ರೋಸೆಸ್. ಅಂದರೆ ನೀವು ಯಾವುದೋ ಒಂದು ಪ್ರೋಸೆಸ್ ಎಕ್ಸೆಸ್ ಮಾಡ್ಬೇಕಂತಿರ್ತೀರಿ, ಆ ಪ್ರೋಸೆಸ್ ಎಕ್ಸಿಸ್ಟಿಂಗ್ ಇರಂಗಿಲ್ಲ. ಸೊ ಅವಾಗ ನಾವು ಏನು ಎರರ್ ವ್ಯಾಲ್ಯೂ ಬರ್ತೈತಿ 3 ಅಂತ ಬರ್ತೈತಿ. ದೆನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ನೋ ಸಚ್ ಪ್ರೋಸೆಸ್ ಅಂತ ಪ್ರೋಸೆಸ್ ಯಾವುದು ರನ್ ಆಗ್ತಿಲ್ಲ ಅಂತ ಗೊತ್ತಿರಬೇಕು. ದೆನ್ ಎರರ್ ನಂಬರ್ 4 ಅಂತ ಬಂದರೆ ಎಸ್ ಇಟ್ ಈಸ್ ಇಂಟ್ರಪ್ಟೆಡ್ ಬೈ ದ ಸಿಸ್ಟಮ್ ಕಾಲ್. ಸಿಸ್ಟಮ್ ಕಾಲ್ಸ್ ಅಂದರೆ ಏನು, ರೈಟ್, ಸಿಸ್ಟಮ್ ಕಾಲ್ಸ್ ಅಂದ್ರೆ ದ ವಿಚ್ ಪರ್ಟಿಕ್ಯುಲರ್ಸ್ ಲೈಕ್ ಕೈಂಡ್ ಆಫ್ ಅ ಪ್ರೋಗ್ರಾಮ್ ವಿಚ್ ಎಕ್ಸಿಕ್ಯೂಟೆಡ್ ಬೈ ದ ಕಂಪ್ಯೂಟರ್, ಅದನ್ನು ನಾವು ಸಿಸ್ಟಮ್ ಅಂದರೆ ಸಿಸ್ಟಮ್ನಿಂದಾನೇ ಎಕ್ಸಿಕ್ಯೂಟ್ ಆಗೋದನ್ನು ಸಿಸ್ಟಮ್ ಕಾಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯು ಆರ್ ಹ್ಯಾವಿಂಗ್ ಫೋರ್ಕ್ ಅಂದರೆ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ, ಟಾಪ್ ನಂಬರ್ ಆಫ್ ಪ್ರೊಸೆಸಸ್ ರನ್ನಿಂಗ್. ಸೊ ಈ ಥರದ್ದು ಇವೆಲ್ಲ ಏನಿದಾವಲ್ಲ ಇವಕ್ಕೆಲ್ಲ ನಾವೇನಂತ ಕರಿತೀವಿ, ಸಿಸ್ಟಮ್ ಕಾಲ್ಸ್ ಅಂತ ಕರಿತೀವಿ. ದೆನ್ ಸಪೋಸ್ ಇಫ್ ಯು ವಾಂಟ್ ನಂಬರ್ 5 ಬಂದರೆ ದೆನ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಎರರ್. ಅಂದರೆ ನೀವು ಏನೋ ಇನ್ಪುಟ್ ಕೊಡಬೇಕು ಅಥವಾ ಡಿಸ್ಪ್ಲೇ ಮಾಡಬೇಕು, ಪ್ರಿಂಟೆಪ್ ಮತ್ತು ಸ್ಕ್ಯಾನಪ್ಪಲ್ಲಿ ಏನೋ ಎರರ್ ಇದೆ ಅಂತ. ಸೊ ದ್ಯಾಟ್ ಇಟ್ ರಿಟರ್ನ್ಸ್ ದ ನಂಬರ್ 5. ಸಪೋಸ್ 6 ಬಂದರೆ ದೆನ್ ಡಿವೈಸ್ ರಿಲೇಟೆಡ್. ಸಿ ಫೈಲ್ ರಿಲೇಟೆಡ್ 2, ಪ್ರೊಸೆಸ್ ರಿಲೇಟೆಡ್ 3, ಡಿವೈಸ್ ರಿಲೇಟೆಡ್ 6. ಅಂದರೆ ನೀವು ಫೈಲ್ ಯೂಸ್ ಮಾಡ್ತಾ ಇರುವಂಥ ಡಿವೈಸಸ್ಸು ಅಥವಾ ಆ ಡಿವೈಸ್ ಅಡ್ರೆಸ್ ಲೈಕ್ ಪ್ರಿಂಟ್ ಕೊಡ್ತೀರಿ ಅಂತ ಕೊಡಿ, ಪ್ರಿಂಟರ್ ಕನೆಕ್ಟೇ ಇರಂಗಿಲ್ಲ ಅಂತಂದ್ರೆ ಅವಾಗ ಏನು ನಂಬರ್ ಬರ್ತೈತಿ 6 ಅಂತ ಬರ್ತೈತಿ. ಯಾಕಂದ್ರೆ ಪ್ರಿಂಟರ್ ಡಿವೈಸ್ ಇಸ್ ನಾಟ್ ಕನೆಕ್ಟೆಡ್ ಅಥವಾ ಪ್ರಿಂಟರೇ ಸಿಕ್ತಿಲ್ಲ ಅದಕ್ಕೆ ಆ ಕಂಪ್ಯೂಟರ್ಗೆ ಅನ್ನೋ ಎರರ್. ದಟ್ ಈಸ್ ವಾಟ್ ನಂಬರ್ 6. ನಂಬರ್ 7 ಏನು ಇಂಡಿಕೇಟ್ ಮಾಡುತ್ತೆ, ಆರ್ಗ್ಯುಮೆಂಟ್ ಲಿಸ್ಟ್ ಈಸ್ ಟೂ ಲಾಂಗ್. ಅಂದರೆ ನೀವು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀರಿ, ರೈಟ್. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ದಟ್ ವಾಟ್ ಈಸ್ ಅನ್ ಆರ್ಗ್ಯುಮೆಂಟ್ ಅಂದರೆ ಏನಂತ ನೋಡೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಟ್ ಆರ್ಗ್ಯುಮೆಂಟ್ ಅಂತಂದರೆ ಸೊ ನೀವು ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಿದರೆ ಅದ್ರ ಇದರಲ್ಲಿ ಪಾಸ್ ಮಾಡ್ತಿರ್ತೀರಲ್ಲ ವ್ಯಾಲ್ಯೂಸು, ದಟ್ ಆರ್ ಕಾಲ್ಡ್ ಆಸ್ ಅನ್ ಆರ್ಗ್ಯುಮೆಂಟ್. ಲೈಕ್ ಪ್ಯಾರಾಮೀಟರ್ ಲಿಸ್ಟ್ ಅಂತ ಹೇಳ್ತೀವಲ್ಲ ಹಂಗೆ. ಅಲ್ಲಿ ಏನಾಗುತ್ತೆ, ನೀವು ಡಿಫೈನ್ ಮಾಡಿದಾಗ ಪ್ಯಾರಾಮೀಟರ್ ಲಿಸ್ಟ್ ಡಿಫೈನ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಆ್ಯಡ್ ಅನ್ನೋದು ಒಂದು ಫಂಕ್ಷನ್ ಅದ ಅಂತ ತಿಳ್ಕೊಳ್ರಿ, ರೈಟ್. ಇದ್ರಾಗ ನೀವು ಎಷ್ಟು ಹೇಳಿರಿ, 2 ಆರ್ಗ್ಯುಮೆಂಟ್ ಹೇಳಿರ್ತೀವಿ. ಯಾವಾಗ ಡಿಫೈನ್ ಮಾಡಬೇಕಾದ್ರೆ ಡಿಕ್ಲೇರ್ ಮಾಡಬೇಕಾದ್ರೆ, ರೈಟ್. ಇಂಟ್ ಅಂತ ಕಾಮನ್ ಕೊಡ್ರಿ. ಬಟ್ ವೈಲ್ ಯೂಸಿಂಗ್ ಪ್ರೋಗ್ರಾಮ್ನಾಗ ಎಲ್ಲಿ ಯೂಸ್ ಮಾಡ್ತಿರ್ತಿರಲ್ಲ, ಸೊ ಅಲ್ಲಿ ಏನು ಮಾಡ್ತೀರಿ ನೀವು, ಸೊ ಯು ಆರ್ ಯೂಸಿಂಗ್ ಲೈಕ್ ಮೋರ್ ದೆನ್ ಟು ಪ್ಯಾರಾಮೀಟರ್ಸನ್ನು ಪಾಸ್ ಮಾಡಿದ್ರಿ ಅಂದ್ರೆ ಅವಾಗ ಏನು ಬರ್ತೈತೆ, ಅದ ಆರ್ಗ್ಯುಮೆಂಟ್ ಲಿಸ್ಟ್ ಇಸ್ ಟೂ ಲಾಂಗ್ ಅಂತ ಬರ್ತೈತಿ. ನೆಕ್ಸ್ಟ್ ಸಪೋಸ್ ಅಂದರೆ ಅದಕ್ಕೆ ಏನು ಎರರ್ ವ್ಯಾಲ್ಯೂ ಬರ್ತೈತಿ 7 ಬರ್ತೈತಿ. ಅದಕ್ಕೆ ಏನು ಬರ್ತೈತಿ, ಎರರ್ ವ್ಯಾಲ್ಯೂ ಇಸ್ 7 ಬರ್ತೈತಿ. ಎರರ್ ವ್ಯಾಲ್ಯೂ 8 ಅಂದ್ರೆ ಓಕೆ ಎಕ್ಸಿಕ್ಯೂಷನ್ ಫಾರ್ಮ್ಯಾಟ್ ಎರರ್. ಅಂದರೆ ನೀವೇನು ಫೈಲ್ ಎಕ್ಸಿಕ್ಯೂಟ್ ಮಾಡಿ ಅದ್ರಾಗ ಫಾರ್ಮ್ಯಾಟ್ ಎರರ್ಸ್ ಬಂದು ಅಂತಂದ್ರೆ ಅದನ್ನು 8 ಅಂತ ಕರಿತೀವಿ. ದೆನ್ 9 ಬರ್ತಂದ್ರೆ ಎಸ್ ಬ್ಯಾಡ್ ಫೈಲ್ ನಂಬರ್ ಕೊಟ್ಟಿರ್ತಿರಲ್ಲ ಅದು ಬ್ಯಾಡ್ ಅಂದರೆ ಕರೆಕ್ಟಾಗಿ ಇರೋಂಗಿಲ್ಲ. ದೆನ್ 10 ಬಂದ್ರೆ ನೋ ಚೈಲ್ಡ್ ಪ್ರೋಸೆಸ್. ಒಂದು ಪ್ರೋಸೆಸ್ ರನ್ ಆಗೋದದ ಅದರಲ್ಲಿ ಸಬ್ ಪ್ರೋಸೆಸ್ ಯಾವ್ಯಾರ ರನ್ ಆಗ್ತಿದ್ವು ಅಂದ್ರೆ ಅದನ್ನು ಚೈಲ್ಡ್ ಪ್ರೋಸೆಸ್ ಅಂತ ಕರಿತೀವಿ. ಯಾವುದು ರನ್ ಆಗ್ತಿಲ್ಲ ಅನ್ನೋದಾದ್ರೆ ದರ್ ಇಸ್ ನೋ ಚೈಲ್ಡ್ ಪ್ರೋಸೆಸ್. 11 ಅಂತ ಬಂದ್ರೆ ಎಸ್ ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡಿರಿ, ಟ್ರೈ ಒನ್ಸ್ ಅಗೇನ್ ಅಂತ. ಸಪೋಸ್ 12 ನಂಬರ್ ಬಂದರೆ ಔಟ್ ಆಫ್ ಮೆಮರಿ, ನೀವೇನು ಮೆಮರಿ ಎಕ್ಸೆಸ್ ಮಾಡ್ತಿರ್ತೀರಿ ಅಥವಾ ಮೆಮರಿ ಅಲೋಕೇಟ್ ಮಾಡ್ತಿರ್ತೀರಿ ಅವಾಗ ಔಟ್ ಆಫ್ ಮೆಮರಿ ಅಂತ ಎರರ್ ಬರ್ತೈತಿ. ದಟ್ ಇಸ್ ನಂಬರ್ 12. ದೆನ್ ನಂಬರ್ 13 ಬಂದ್ರೆ ಎಸ್ ಪರ್ಮಿಷನ್ಸ್ ವಿಲ್ ಬಿ ಡಿನೈಡ್. ಅಂದರೆ ಏನು ಪರ್ಮಿಷನ್ಸು, ರೀಡ್, ರೈಟ್, ಅಪೆಂಡ್, ಎಫ್, ಕ್ಲೋಸ್, ಲೈಕ್ ಎಲ್ಲ ಪರ್ಮಿಷನ್ಸನ್ನು ಡಿನೈ ಮಾಡುತ್ತೆ. ದಟ್ ಈಸ್ ವಾಟ್ ನಂಬರ್ 13. ಡಿಪೆಂಡ್ಸ್ ಆನ್ ದ ಎರರ್ ನಂಬರ್ ವ್ಯಾಲ್ಯೂ, ಈ ಎರರ್ ಏನು ಆ ವ್ಯಾಲ್ಯೂ ಮೇಲೆ ನಾವು ಯಾವ ಟೈಪ್ ಆಫ್ ಎರರ್ ಅಂತ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ದೆನ್ ದ ಅದರ್ ವೇ ಆಫ್ ದಿಸ್ ಇಸ್ ದ ವೇ ಹೌ ಯು ಕ್ಯಾನ್ ಐಡೆಂಟಿಫೈ ದ ಎರರ್ ಆ್ಯಂಡ್ ಯು ಕ್ಯಾನ್ ಹ್ಯಾಂಡಲ್ ಇಟ್. ಅದನ್ನು ನೀವು ಮ್ಯಾನ್ಯಲಿ ಹ್ಯಾಂಡಲ್ ಮಾಡ್ಕೋಬೇಕು. ಇದು ಏನು ಎರರ್ ಅಂತ ಐಡೆಂಟಿಫೈ ಆಗುತ್ತೆ.
ದೆನ್ ಇನ್ನೊಂದು ವೇನಲ್ಲಿ ಅದರ್ ವೇ ಆಫ್ ಎರರ್ ಹ್ಯಾಂಡ್ಲಿಂಗ್ ಇಸ್ ವಿ ಕ್ಯಾನ್ ಆಲ್ಸೋ ಯೂಸ್ ಎಕ್ಸಿಟ್ ಸ್ಟೇಟಸನ್ನು ಯೂಸ್ ಮಾಡಿನೂ ನಾವು ಎರರ್ ಏನು ಅಂತ ಫೈಂಡ್ ಔಟ್ ಮಾಡ್ಬೋದು. ಇನ್ ದ ಎಕ್ಸಿಟ್ ಫಂಕ್ಷನ್ to inform the calling function about the error. The two constant values available for the use of exit success and exit failure. ಅಂದರೆ ನಾವು ಎರಡು ಇಲ್ಲಿ ವ್ಯಾಲ್ಯೂಸ್ ಇದ್ದಾವೆ. ಒಂದು ಎಕ್ಸಿಟ್ ಸ್ಟೇಟಸ್ಗೆ ಎರಡು ವ್ಯಾಲ್ಯೂಸ್, ಒಂದೇನು ಎಕ್ಸಿಟ್ ಸಕ್ಸಸ್, ಇನ್ನೊಂದೇನು ಎಕ್ಸಿಟ್ failure. Okay, these are the two values. There are nothing but macros defined in a standard library.h header file. ಅಂದರೆ ಇವೇನು ಎಕ್ಸಿಟ್ ಸಕ್ಸಸ್ಸು ಮತ್ತು ಎಕ್ಸಿಟ್ ಫೇಲ್ಯೂರ್ ಏನು, ದೀಸ್ ಆರ್ ಲೈಕ್ ಅ ಮ್ಯಾಕ್ರೋಸ್. ಎಲ್ಲಿ ಡಿಫೈನ್ ಮಾಡ್ಯಾರ ಇವೆರಡು? STD libನಾಗ ಅಂದರೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫೈಲ್ಸ್ನಾಗ ಸ್ಟೋರ್ ಮಾಡಾರ. ಸೊ ದಟ್ ದೇ ಆರ್ ವರ್ಕಿಂಗ್. ಅಂದರೆ ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ಯು ಮಸ್ಟ್ ಯೂಸ್ ಅ ಹೆಡರ್ ಫೈಲ್ ಅಂತ STD lib.h ಅಂತ ಯೂಸ್ ಮಾಡಬೇಕು. Then exit function is used to indicate the exit status. It's always a good practice to exit a program with a exit status. Exit success and exit failure are two macro used to show the exit status. ಇಲ್ಲಿ ಏನಾಗುತ್ತೆ, ಎಕ್ಸಿಟ್ ಸಕ್ಸಸ್ಸು ಮತ್ತು ಫೇಲ್ಯೂರ್ಗೋಸ್ಕರ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಎರಡು ಮ್ಯಾಕ್ರೋಸನ್ನು ಯೂಸ್ ಮಾಡ್ತೀವಿ. ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಸ್ಟೇಟ್ಮೆಂಟ್ ಇಟ್ಸೆಲ್ಫ್ ದೀಸ್ ಆರ್ ದ ಮ್ಯಾಕ್ರೋಸ್ ಅಂತ. ಆ ಮ್ಯಾಕ್ರೋಸ್ ಏನು ಮಾಡುತ್ತೆ, ಅದು ಸಕ್ಸಸ್ಸಾ ಅಥವಾ ಫೇಲ್ಯೂರ್ ಅಂತ ಹೇಳುತ್ತೆ. In case of program coming out after the successful operation, then it is shows the exit success. ಅಂದರೆ ಕಂಪ್ಲೀಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿತ್ತು ಅಂತಂದ್ರೆ ಅವಾಗ ನಿಮಗೆ ಎಕ್ಸಿಟ್ ಸ್ಟೇಟಸ್ ಏನು ತೋರಿಸ್ತೈತಿ, ಇಟ್ ಈಸ್ ಸಕ್ಸಸ್ ಅಂತ ತೋರಿಸ್ತೈತೆ. ಸಕ್ಸಸ್ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ 0. ಸಕ್ಸಸ್ ಅಂತ ತೋರಿಸ್ತೈತಿ, ವ್ಯಾಲ್ಯೂ ಏನಿರ್ತೈತಿ 0 ಇರ್ತೈತಿ. ಸಪೋಸ್ ಪ್ರೋಗ್ರಾಮ್ ಲೈಕ್ ಅಬಾರ್ಟೆಡ್ ಅನ್ಯೂಸಲಿ ಅಬಾರ್ಟ್ ಆಗಿದ್ರೆ ಅಥವಾ ಕ್ಲೋಸ್ ಆಗಿದ್ರೆ ಎರರ್ ಇದ್ರೆ ಏನು ತೋರಿಸುತ್ತೆ, ಎಕ್ಸಿಟ್ ಫೇಲ್ಯೂರ್ ಅಂತ ತೋರಿಸುತ್ತೆ. ಎಕ್ಸಿಟ್ ಫೇಲ್ಯೂರ್ ಅಂದರೆ ಎಕ್ಸಿಟ್ ಸ್ಟೇಟಸ್ ವ್ಯಾಲ್ಯೂ ಏನಿರ್ತೈತಿ, ಇಟ್ಸ್ ಅ -1 ಇರ್ತೈತಿ. ಸೊ ದಟ್ ಯು ಶುಡ್ ಫೈಂಡ್ ಇಟ್ ದಟ್ ದರ್ ಇಸ್ ಅನ್ ಎರರ್. ಫಾರ್ ಎಕ್ಸಾಂಪಲ್ ಸಿ ಹಿಯರ್ ವಿ ಹ್ಯಾವ್ ಒಂದು ಎಕ್ಸಾಂಪಲ್ ಇದೆ ಸಿ ಪ್ರೋಗ್ರಾಮ್ದು, ದಟ್ ಈಸ್ #include stdio.h. ಅದಕ್ಕೆ ಯೂಸ್ ಮಾಡ್ತೀರಿ ಫಾರ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. IO ಅಂದರೆ ಇನ್ಪುಟ್ ಔಟ್ಪುಟ್ ಫೈಲ್ಗೋಸ್ಕರ. ಏನೇನು ಫಂಕ್ಷನ್ಸ್ ಇದಾವೆ ಇನ್ಪುಟ್ ಔಟ್ಪುಟ್ದು? We are using like a printf, footage, like these functions were used for a stdio.h. For that purpose here. Then error no.h. This is for a error number declaration. Error number ಗೋಸ್ಕರ ನಾವು ಯೂಸ್ ಮಾಡ್ತಾ ಇರೋದು. STD lib ಅಂದ್ರೆ it is for error handling in other way, that is with the exit status. Exit status ಅಂದ್ರೆ exit failure, exit success ಅಂತ ಏನು ಯೂಸ್ ಮಾಡಿರಿ ಪ್ರೋಗ್ರಾಮಲ್ಲಿ. ಸೊ ಟು ಚೆಕ್ ದೀಸ್ ಟು ವಿ ಆರ್ ಯೂಸಿಂಗ್ ಅ ಸ್ಟ್ಯಾಂಡರ್ಡ್ ಲೈಬ್ರರಿ. ಆ್ಯಂಡ್ ದೆನ್ string.h, like I am using some of the string functions like a footage and then these things. So for that purpose we are using a string.h. string.h ಅನ್ನು ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ದೆನ್ extern int error number ಅಂದರೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಎಕ್ಸ್ಟರ್ನ್ ಅಂತ ಕೀವರ್ಡ್. ಎಕ್ಸ್ಟರ್ನ್ ಅಂದರೆ ಏನು ಅಂತ ಹೇಳಿದ್ದೀನಲ್ಲ, ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ದೀಸ್ ಆರ್ ದ ರೈಟ್. ಸೊ ವೆರಾಸ್ ಎಕ್ಸ್ಟರ್ನ್ we have discussed, auto we have discussed, right? So whereas we are going to be using these things to extern int error number. Okay, error number ಅನ್ನು ಇಲ್ಲಿ ನಾವು ಇಂಟಿಜರ್ ಟೈಪ್, ಬಿಕಾಸ್ ದ ನಂಬರ್ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಯಿಂಗ್. ಎಕ್ಸ್ಟರ್ನ್ ಅಂದರೆ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಇದ್ದಂಗೆ, ಸೊ ದಟ್ ವಿ ಕ್ಯಾನ್ ಯೂಸ್ ಎಕ್ಸ್ಟರ್ನ್. ಓಕೆ, ಅದನ್ನು ಯೂಸ್ ಮಾಡ್ತೀರಿ. ಆಟೋ ಈಸ್ ಆಟೋಮೆಟಿಕಲಿ ವಿಚ್ ಈಸ್ ರಿಪ್ರೆಸೆಂಟಿಂಗ್ ಅ ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ಗೋಸ್ ಅದರ ಜೊತೆ ಯೂಸ್ ಮಾಡ್ತೀರಿ. ಅಂದರೆ ಮೆಮರಿ ಅಲೋಕೇಶನ್ಸು ಯಾವ ಥರ ಆಗ್ತಾ ಇರುತ್ತೆ ಇದರಲ್ಲಿ ಅಂತ. ಸೊ ವೈಡ್ ಮೇನ್ ಕ್ಯಾರೆಕ್ಟರ್ ಪಾಯಿಂಟರ್ ಅಂದರೆ ಏನಿಲ್ಲಿ, ಇಟ್ಸ್ ಎಮ್ ಅಲಾಕ್ ಅಂದರೆ ಮೆಮರಿ ಅಲೋಕೇಶನ್. ಹಿಂಗಂದ್ರೆ ಏನು, ಅರೌಂಡ್ 1 GB ಆಫ್ ಮೆಮರಿ ಯು ಆರ್ ಅಲೋಕೇಟಿಂಗ್, ರೈಟ್? 1 GB ಆಫ್ ಮೆಮರಿ ಅಲೋಕೇಟ್ ಮಾಡ್ತೀರಿ. ಎಮ್ ಅಲಾಕ್ ಇಸ್ ಅ ಫಂಕ್ಷನ್, ಮೆಮರಿ ಅಲೋಕೇಶನ್. ಎಮ್ ಇಸ್ ಅ ಮೆಮರಿ, ALLOC ಅಂದರೆ ಅಲೋಕೇಶನ್, ಮೆಮರಿ ಅಲೋಕೇಶನ್. ಎಮ್ ಅಲಾಕ್ ಫಂಕ್ಷನ್ ಎಷ್ಟು ಮೆಮರಿ, 1 GB ಆಫ್ ಅರೌಂಡ್ 1 GB ಆಫ್ ಮೆಮರಿ ವಿಲ್ ಬಿ ಅಲೋಕೇಟೆಡ್. ದೆನ್ ಪಾಯಿಂಟರ್ ಈಕ್ವಲ್ ಟು ನಲ್ ಅಂದರೆ ಪಾಯಿಂಟರ್ ನಲ್ ಇತ್ತು ಅಂದ್ರೆ ಏನಾಗತ್ತೆ ರೀ, ಮೆಮರಿ ವಿಲ್ ಬಿ
not allocated, that memory is memory allocation failed ಅಂದರೆ memory availability ಇಲ್ಲ, ಎಷ್ಟು 1 GB. ಆವಾಗ ಏನು ಬರಬೇಕು ನಿಮಗೆ ಮೆಸೇಜ್, ಇಟ್ ಈಸ್ ಫೇಲ್ಡ್ ಅಂತ ಬರಬೇಕು. ಆವಾಗ ಎರರ್ ನಂಬರ್ ಏನಂತ ಬರಬೇಕು, ದಟ್ ಈಸ್ STR ERR. ಓಕೆ, ಸೊ ಇದರಲ್ಲಿ ನಾವು ಎರರ್ ನಂಬರನ್ನು ಪಾಸ್ ಮಾಡ್ತೀವಿ. ಓಕೆ, ದೆನ್ ಐದರ್ ಆಫ್ ದಿ ವೇ, ಇಲ್ಲಾಂದರೆ ಎಕ್ಸಿಟ್ ಫೇಲ್ಯೂರ್ ಅಂತ ಹೇಳಬೇಕು. ಎಕ್ಸಿಟ್ ಫೇಲ್ಯೂರ್ ಅಂತ ಮೆಸೇಜ್ ಬರುತ್ತೆ. ಎಕ್ಸಿಟ್ ಫೇಲ್ಯೂರ್ ಅಂದರೆ -1 ಅಂದರೆ ಮೆಮ್ರಿ ಅಲೋಕೇಟ್ ಆಗಿಲ್ಲ ಅಂದರೆ ಎಕ್ಸಿಟ್ ಸ್ಟೇಟ್, ದಟ್ ಈಸ್ ಎಕ್ಸಿಟ್ ಸ್ಟೇಟಸ್ ಇಸ್ ಎಕ್ಸಿಟ್ ಫೇಲ್ಯೂರ್. ಓಕೆ, ಎಲ್ಸ್ ಇಲ್ಲಪ್ಪ, ಅವಾಗ ನಿಮಗೇನು ನಲ್ ಅಂತ ಇಲ್ಲ, ಪಾಯಿಂಟರು ಏನೋ ವ್ಯಾಲ್ಯೂಸ್ ಬರ್ತಾ ಇದೆ ಅನ್ನೋದಾದ್ರೆ ಅವಾಗೇನು, ಸೊ ಆ ಪಾಯಿಂಟರ್ಲಿಂದ ಯು ಮೇಕ್ ಅ ಸ್ಪೇಸ್ ಮಾಡ್ಕೋಬೇಕು, ಫ್ರೀ ಮಾಡ್ಕೋಬೇಕು. ಬಿಕಾಸ್ ಯು ಆರ್ ಅಲೋಕೇಟಿಂಗ್ ಫಾರ್ ದ ಪರ್ಟಿಕ್ಯುಲರ್ ಪಾಯಿಂಟರ್. ಈ ಪಾಯಿಂಟರ್ಗೆ, ಈ PTRಗೆ ನೀವು ಮೆಮ್ರಿಯನ್ನು ಅಲೋಕೇಟ್ ಮಾಡ್ತಾ ಇದ್ದೀರಿ. ಸೊ ಯು ಮೇಕ್ ಇಟ್ ಅ ಫ್ರೀ ಸ್ಪೇಸ್. ಎಕ್ಸಿಟ್ ಸ್ಟೇಟಸ್ ವಿಲ್ ಬಿ exit success, it means successfully allocated the memory. So hope you understood how to work with the like error handling and what are the error numbers, and based on the error number we can find it what is the type of an error, and this is what an example. Hope you understood. Thank you for watching this video.